ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡಕ್ಕೆ ಬರ್ತಾ ಇದ್ದೀನಿ ಅಂದರೆ ನಿಲ್ ರಿಟರ್ನ್ ಯಾವ ರೀತಿ ಮಾಡೋದು, ನಿಲ್ ರಿಟರ್ನ್ ಯಾವ ರೀತಿ GSTR 1 ಆಗಲಿ GSTR 3B ಆಗಲಿ ಯಾವ ರೀತಿ ಫೈಲ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಮಂತಲ್ಲಿ ಸಪೋಸ್ ಪ್ರೀವಿಯಸ್ ಮಂತಲ್ಲಿ ಯಾವುದೇ ಸೇಲ್ಸ್ ಆಗಿಲ್ಲ, ಯಾವುದೇ ಪರ್ಚೇಸ್ ಆಗಿಲ್ಲ, ನಾನು ನಿಲ್ ರಿಟರ್ನ್ ಫೈಲ್ ಮಾಡಬೇಕಪ್ಪ ಅಥವಾ ನನ್ನ ಬಿಸ್ನೆಸ್ಸು ಏನು ನಡೀತಿಲ್ಲ, ನಿಲ್ ರಿಟರ್ನ್ ಫೈಲ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನೀವು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಆಗಿ ಲಾಗಿನ್ ಆಗಿ ರಿಟರ್ನ್ ಡ್ಯಾಶ್ಬೋರ್ಡ್ ಬನ್ನಿ. ಯಾವ ಮಂತ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಸೆಲೆಕ್ಟ್ ಮಾಡಿಕೊಂಡು GSTR 1 ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಫೈಲ್ ನಿಲ್ ರಿಟರ್ನ್ ಅಂತ ತೋರಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮಗೆ ತೋರಿಸುತ್ತೆ ಗೈಸ್. ಈ ತರ ಒಂದು ಬಾಕ್ಸ್ ಟೈಪು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಲ್ ರಿಟರ್ನ್ GSTR 1 ಫೈಲ್ ಮಾಡಬಹುದು OTP ಹಾಕಿ. ಸೊ ಯಾವುದೇ ಸೇಲ್ಸ್ ಇಲ್ಲ, B2C ಇಲ್ಲ, ಯಾವುದೂ ಇಲ್ಲ, ನೀವು HSN ಕೋಡ್ ಹಾಕೋ ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ನಮ್ಮ ಹತ್ರ ಸೇಲ್ಸ್ ಇಲ್ಲ ಅಂತ ತೋರಿಸ್ತಾ ಇದೀವಿ, ನಿಲ್ ರಿಟರ್ನ್ ನಾವು ಫೈಲ್ ಮಾಡ್ತಾ ಇದೀವಿ ಗೈಸ್. ಸೊ ನಿಲ್ ರಿಟರ್ನ್ ಕೂಡ 11th ಒಳಗಡೆ ಫೈಲ್ ಮಾಡಬೇಕು. ಸೊ ಈ ಒಂದು ಬಾಕ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ, ಫೈಲ್ ನಿಲ್ ರಿಟರ್ನ್ ಅಂತ ಬರುತ್ತೆ. ಫೈಲ್ ನಿಲ್ ರಿಟರ್ನ್ ಅಂತ ಜಸ್ಟ್ ನೀವು OTP ಹಾಕೊಂಡು ನೀವು ಫೈಲ್ ಮಾಡಿದ್ರೆ GSTR 1 ಫೈಲ್ ಆಗುತ್ತೆ ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋ ಔಟ್ವರ್ಡ್ ಸಪ್ಲೈಸ್. ಸೊ ಯಾವಾಗ ನೀವು GSTR 1 ಫೈಲ್ ಮಾಡಬೇಕು ನಿಲ್ ರಿಟರ್ನ್ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಔಟ್ವರ್ಡ್ ಸಪ್ಲೈಸ್ ಇಲ್ಲ, ಅದಾದ್ಮೇಲೆ ನೋ ಡೀಟೇಲ್ಸ್ ಅಡ್ವಾನ್ಸ್, ಯಾವುದೇ ಅಡ್ವಾನ್ಸ್ ಕೂಡ ರಿಸೀವ್ ಮಾಡಿಲ್ಲ, ಯಾವುದೇ ಸೇಲ್ಸ್ ಬಿಲ್ ತೆಗ್ದಿಲ್ಲ ಅಂದ್ರೆ ನೀವು ನಿಲ್ ರಿಟರ್ನ್ ನೀವು ಮಾಡ್ಬೋದು. ಸೊ ಅದಾದ್ಮೇಲೆ 3B ಯಾವ ರೀತಿ ಮಾಡೋದಪ್ಪ ಅಂತ ಅಂದ್ರೆ 3B ಮಾಡೋಕ್ಕಿಂತ ಮುಂಚೆ ಗೈಸ್, ಸೊ ಆ ಒಂದು ಮಂತಲ್ಲಿ ನಿಮಗೆ 2B ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಗೈಸ್. 2B ಈ ರೀತಿ ರೆಡ್ ಕಲರ್ ಎರರ್ ಅಂತ ಬರ್ತಿದೆ ಅಂತಂದ್ರೆ ನಿಮ್ಮ 2B ಯಾವುದೇ ರೀತಿಯ ಪರ್ಚೇಸ್ ಬಿಲ್ಸ್ ಇರಲ್ಲ. ಇದ್ರೂ ಕೂಡ ನೀವು ಅದನ್ನ ಕ್ಲೈಮ್ ಮಾಡಿಕೊಂಡು ನೀವು 3B ಫೈಲ್ ಮಾಡಿದ್ರೆ ಫೈಲ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಕೇಸ್ನಲ್ಲಿ ಯಾವುದೇ ರೀತಿಯ ಪರ್ಚೇಸ್ ಬಿಲ್ಸ್ ಇಲ್ಲ ಗೈಸ್, ಓಕೆನಾ. ಸೊ ಈಗ ಏನಪ್ಪ ಮಾಡಬೇಕು ಅಂತ ಅಂದರೆ ಸೊ ಜಸ್ಟ್ ಮತ್ತೆ ನೀವು ರಿಟರ್ನ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕಾಗುತ್ತೆ. ಸೊ ಜಸ್ಟ್ ನೀವು ಮತ್ತೆ ರಿಟರ್ನ್ ಡ್ಯಾಶ್ಬೋರ್ಡ್ಗೆ ಹೋಗಿ 3B ಮೇಲೆ ಕ್ಲಿಕ್ ಮಾಡಿ ಗೈಸ್. 3B ಅದೇ ಮಂತಿದ್ದು 3B ನಿಲ್ ರಿಟರ್ನ್ ಕೂಡ ಫೈಲ್ ಮಾಡಬೇಕು. ಸೊ 3B ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಸೊ GSTR 3B ಕ್ಲಿಕ್ ಮಾಡ್ತಿದ್ದಂಗೆ ಅಲ್ಲಿ ಫೈಲ್ ಇಲ್ಲೇ ಕೇಳುತ್ತೆ ನೋಡಿ, ಡು ಯು ವಾಂಟ್, ಯಾವುದೇ ಪರ್ಚೇಸ್ ಬಿಲ್ಸು ಏನು ನಮಗೆ ರಿಫ್ಲೆಕ್ಟ್ ಆಗಿಲ್ಲ ಅಂದರೆ 2A ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಅದೇ ಕೇಳುತ್ತೆ, ಡು ಯು ವಾಂಟ್ ಫೈಲ್ ನಿಲ್ ರಿಟರ್ನ್ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ರೆ ಗೈಸ್, ಸೊ ನಿಮಗೆ ಡೈರೆಕ್ಟು OTP ಹಾಕೋ ಅಂತ ಒಂದು ಟೇಬಲ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಪ್ರೊಪ್ರೈಟರ್ ಸೆಲೆಕ್ಟ್ ಮಾಡಿಕೊಂಡು ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ನೀವು OTP ಜನರೇಟ್ ಮಾಡಿದ್ರೆ ಸಾಕು ಗೈಸ್, ನಿಮ್ಗಿಲ್ಲಿ ನಿಲ್ ರಿಟರ್ನ್ GSTR 1 ಮತ್ತು 3B ಫೈಲ್ ಆಗೋವಂಥದ್ದು. ಸೊ ಇದಿಷ್ಟು ಗೈಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಲ್ ರಿಟರ್ನ್ ಫೈಲ್ ಮಾಡೋದು, GSTR 1 ಮತ್ತು GSTR 3B ಯಾವುದೇ ಪರ್ಚೇಸು ಸೇಲ್ಸ್ ಏನಿಲ್ಲ ಸರ್, ಆವಾಗ ಯಾವ ರೀತಿ ನಿಲ್ ರಿಟರ್ನ್ ಫೈಲ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದು ಆಗಿದೆ ಗೈಸ್. ಸೊ ಯಾವ ವಿಡಿಯೋ ಬಗ್ಗೆ ನಮಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವೇನಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಈ ಒಂದು ವಿಡಿಯೋ ಕಮೆಂಟ್ನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನನ್ನ ಟೆಲಿಗ್ರಾಮ್ ಲಿಂಕ್ನ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಗೈಸ್. ದಯವಿಟ್ಟು DM ಅಂತ ಕಮೆಂಟ್ ಮಾಡಿ, ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡೈರೆಕ್ಟ್ ನಿಮಗೆ ಸೆಂಡ್ ಮಾಡ್ತೀನಿ ಗೈಸ್. ಸೊ ನೀವು ಅಲ್ಲಿಂದ ನಮಗೆ ಡೈರೆಕ್ಟ್ ಮೆಸೇಜ್ ಮಾಡಿ ನಿಮ್ಮ ಯಾವುದೇ ರೀತಿಯಂಥ ಕನ್ಸಲ್ಟೆನ್ಸಿನ ತಗೋಬೋದು ಗೈಸ್. ಸೊ ಇದಿಷ್ಟು ಇವತ್ತಿನ ನಿಲ್ ರಿಟರ್ನ್ GSTR 1 ಮತ್ತು 3B ಯಾವ ರೀತಿ ನಿಲ್ ರಿಟರ್ನ್ ಮಾಡೋದು ಅಂತ ಆಗಿತ್ತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.